ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರುವುದು ತುಂಬಾ ಕಾಡುತ್ತಿದೆ. ಅದರ ಕಾರಣಗಳು ಏನು? ಅದರ ಪ್ರಮುಖ ಏನು? ಬನ್ನಿ ತಿಳಿಸ್ತೀನಿ. ನಂಬರ್ 1, ಮೊದಲಿಗೆ ಮಾನಸಿಕ ಒತ್ತಡ, ಸ್ಟ್ರೆಸ್ ಮತ್ತು ಹೆಚ್ಚು ತೊಂದರೆ, ನಿದ್ದೆ ಕೊರತೆ ಮತ್ತೆ ಸರಿಯಾದ ಆಹಾರ ಇಲ್ಲದೆ ಇಂಥ ಮುಂತಾದ ಚಿಂತೆಯಿಂದ ಕೂದಲು ಉದುರುವುದು ಕಾರಣವಾಗುತ್ತದೆ. ನಂಬರ್ 2, ಹಾರ್ಮೋನಿಯಂ ಚೇಂಜ್ ಆದ್ರೂ ಈ ತರ ಇಂಬ್ಯಾಲೆನ್ಸ್ ಇದ್ರೂ ಆಗುತ್ತೆ. ಮಹಿಳೆಯರಲ್ಲಿ ಹೆರಿಗೆ ನಂತರ, ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಅಥವಾ ಜೆನ್ಸ್ ಮೂಲಕ ಆಗ್ತವೆ. ನಂಬರ್ 3, ಪ್ರೋಟೀನ್, ಐರನ್, ವಿಟಮಿನ್ ಡಿ, B12 ಕೊರತೆ ಇದ್ದಾಗನು ಕೂದಲು ಜಾಸ್ತಿ ಉದುರುತ್ತವೆ. ಎಲ್ಲಾ ಸಮಸ್ಯೆಗೆ ಇಲ್ಲಿದೆ ರಾಮಬಾಣ. ನಾನು ಹೇಳೋ ಇವತ್ತಿನ ಟಿಪ್ಸು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನಾನು ಹೇಳ್ತಿರೋದು ಹೋಮ್ ರೆಮಿಡಿಯಿಂದ ನಿಮ್ಮ ಬೊಕ್ಕೆ ತಲೆಯಿಂದ ಮೊದಲಿನಂತೆ ಕೂದಲು ಬೆಳೆಯಲು ಸ್ಟಾರ್ಟ್ ಆಗುತ್ತೆ. ಬನ್ನಿ ಗೈಸ್, ಮುಂದಿನ ಸ್ಟೆಪ್ ಹೇಗೆಲ್ಲ ತಯಾರು ಮಾಡೋದು ನೋಡೋಣ. ಪಾರಿವಾಳ ನೋಡಿ ಕೆಳಗಿದೆ, ಇದು ಮೇಲಿದೆ. ಹೋಮ್ ಡೆಕೋರ್ ಮನೆ ಮೀಶೋಲ್ಲಿ ತರಿಸಿದೆ ನಾನು. ಇವತ್ತು ಶೂಟಲ್ಲಿ ನಾನು ಇಟ್ಟಿದ್ದೆ. ಇದು ನಾನು ನನ್ನ ಜೀವ ಇರೋದು ಮೇಲೆ ಹೋಮ್ ಡೆಕೋರ್ ನಾನು ಇಟ್ಟಿರೋದು. ಇದು ಇದೆ ಅಲ್ವಾ ತಸ್ಬಿ. ನಾನು ಆಕ್ಚುಲಿ ಮುಸ್ಲಿಂ. ನನಗೆ ತಸ್ಬಿ ಅಂದ್ರೆ ತುಂಬಾ ಇಷ್ಟ. ನಾನು ಇದನ್ನ ಎನಿ ಟೈಮ್ ಓದ್ತಾನೆ ಇರ್ತೀನಿ. ನಾನು 5 ಟೈಮ್ ನಮಾಜ್ ಮಾಡ್ತೀನಿ ಅಲ್ವಾ, ಇದು ನನ್ಗೆ ಬೇಕೇ ಬೇಕು. ನನ್ನ ಮನೇಲಿ ಇದ್ದಾವೆ, ಆದ್ರೂ ನನ್ನ ಸಿಸ್ಟರ್ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನನ್ಗೆ ತುಂಬಾ ಇಷ್ಟ. ನಾನು ಯಾವ ಊರದವಳು ಮತ್ತೆ ನಾನು ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಏನು ಅಂತ ಎಲ್ಲದೂ ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನಂಗೆ ಸಪೋರ್ಟ್ ಮಾಡಿ. ನನ್ನ ಮನೆಯವ್ರ ಸಪೋರ್ಟ್ ನನಗಿಲ್ಲ, ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಆದಷ್ಟು ಬೇಗ ನಾನೇನು, ನಾನು ಯಾರು ಎಲ್ಲದನ್ನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಇದು ನಾನು ಇವಾಗ ತೋರಿಸ್ತಾ ಇದ್ದೀನಿ ಲವಂಚ ಬೇರುಗಳು, ವೆಡ್ಡಿ ಬೇರು ಅಂತಾರೆ, ವೆಡ್ಡಿ ರೂಟ್ಸ್, ಕನ್ನಡದಲ್ಲಿ ಲವಂಚ ಬೇರು ಅಂತಾರೆ. ಇದು ಕೂದಲಿಗೆ ತುಂಬಾ ಒಳ್ಳೇದು, ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ನಾನು ಇವಾಗ ತಗೊಂಡಿದ್ದೀನಿ ಅಲ್ವಾ, ಆಲದ ಮರದ ಬೇರು. ಅಂದ್ರೆ ಆಲದ ಮರದ ಬೇರು ಅಂದ್ರೆ ಕೆಳಗಿನ ಬೇರಲ್ಲ, ಇನ್ನು ನೇತಾಡ್ತಿರುತ್ತೆ ನೋಡಿ ಆ ಬೇರು ಇದು. ಇದು ಕೂದಲಿಗೆ ತುಂಬಾ ಒಳ್ಳೇದು. ಇದು ಕೂದಲಿನ ರೂಟ್ಸ್ಗೆ ನಾವು ಏನ್ ಇವಾಗ ತಯಾರು ಮಾಡ್ತಿದ್ವಿ ಅದನ್ನೆಲ್ಲ ತಯಾರು ಮಾಡಿದ ಎಣ್ಣೆನ ಕೂದಲಿಗೆ ಒಳಗೆ ಚರ್ಮ ಕಟ್ತಿದಲ್ವಾ, ಅಲ್ಲಿ ರೂಟ್ಸಿಗೆ ಹೋಗಿ ತುಂಬಾ ಹೊಸ ಕೂದಲು ಬರೋಕೆ ಸಹಾಯ ಮಾಡುತ್ತೆ ಇದು ಬೇರನ್ನು. ಆಲದ ಮರ ಬೇರಿದೆ ಅಲ್ವಾ, ಇದನ್ನ ನಾನು ತೊಳೆದು ಒಣಗಿಸಿಟ್ಟಿದ್ದೀನಿ. ಇದನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಬೇಕು. ಆಲದ ಮರಗ ಬೇರಿರ್ತಲ್ವಾ, ಅದನ್ನ ತುಂಬಾ ಅಂದ್ರೆ ತುಂಬಾ ಔಷಧಿಯಾಗಿ ಬಳಸ್ತಾರೆ. ಆ ಔಷಧ ಬಗ್ಗೆ ನಾನು ಹೇಳ್ತಾ ಹೋದ್ರೆ ನೀವು ಆಶ್ಚರ್ಯ ಆಗ್ತೀರಾ. ಒಂದಿನ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಯಾವ್ದು ಬೇರನ್ನ ಆಲದ ಮರದ ಬೇರು ಯೂಸ್ ಮಾಡ್ತಾರೆ. ಇದು ವೆಡ್ಡಿ ಬೇರ್ ಇದೆ ಅಲ್ವಾ, ಅದನ್ನು ತುಂಬಾ ಒಳ್ಳೇದು ಕೂದಲಿಗೆ. ಹೊಸ ಕೂದಲು ಬರೋಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತಲೆಯಲ್ಲಿ ಡ್ಯಾಂಡ್ರಫ್ ಇದ್ರೂ ಹೋಗುತ್ತೆ. ಮತ್ತೆ ಕೂದಲು ಸಿಲ್ಕಿ ಆಗಿ ಬರ್ತವೆ, ಕಪ್ಪಾಗಿ ಇರ್ತವೆ. ನ್ಯಾಚುರಲ್ ಇರೋದೆಲ್ಲ ಬಳಸ್ಬೇಕು. ಶಾಂಪೂ ಅದು ಇದು ಹಾಕ್ಬಿಟ್ಟೆ ನಾವು ಕೂದಲನ್ನ ಬೇಗ ಕಳ್ಕೊಳ್ಳೋದು. ಮತ್ತೆ ಶಾಂಪೂ ಅಂತ ಒಂದೇ ಕಾರಣ ಅಲ್ಲ, ಮನುಷ್ಯನಿಗೆ ನಾನು ಮೊದಲೇ ಹೇಳ್ತೀನಲ್ವಾ, ಆ ತರ ಎಲ್ಲ ಕಾರಣಗಳಿದ್ರು. ವೆಡ್ಡಿ ಬೇರು ನಾನು ಚಿಕ್ಕ ಚಿಕ್ಕ ಪೀಸ್ ಆಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಅಕ್ಕಪಕ್ಕದಲ್ಲಿ ಶಾಪ್ ಇದ್ರೆ ಶಾಪಲ್ಲಿ, ಆಯುರ್ವೇದಿಕ್ ಶಾಪಲ್ಲಿ ಸಿಗೋದು ಅದು. ಅಂದ್ರೆ ಆಲದ ಮರದ್ದು ಸಿಗುತ್ತೆ, ಬಟ್ ನೀವು ಎಲ್ಲರೂ ಹೋದಾಗ ತಗೊಂಡ್ಬಂದಿರ್ತೀರ ನಡೆಯುತ್ತೆ. ಇದು ಕಲವಂಜಿ ಇದನ್ನು ಕೂದಲಿಗೆ ತುಂಬಾ ಒಳ್ಳೇದು. ಕಲವಂಜಲಿ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಗಳು ಗುಣಲಕ್ಷಣಗಳು ತುಂಬಾ ಇದಾವೆ. ಕೂದಲು ಬಲವಾಗಿ ನಿಲ್ಲಿಸಲು ಸಹಾಯ ಮಾಡುತ್ತದೆ. ಮತ್ತೆ ಕಲವಂಜಿಯಿಂದ ತಲೆ ಚರ್ಮದ ರಕ್ತ ಸಂಚಾರವೇನಿರುತ್ತಲ್ವಾ, ಅದು ಸುಧಾರಿಸಿ ಕೂದಲು ಬೇಗ ಬೆಳೆಯಲು ಸಹಾಯ ಮಾಡುತ್ತದೆ ಗಾಯಸ್. ಮತ್ತೆ ಡ್ಯಾಂಡ್ರಫ್ ಇರ್ತಲ್ಲ, ಅದು ನಿವಾರಣೆ ಆಗುತ್ತೆ. ತಲೆ ಚರ್ಮದ ಇನ್ಫೆಕ್ಷನ್, ಒತ್ತಡಕ್ಕೆ ಮತ್ತೆ ತಲೆ ಉರಿ ಸಮಸ್ಯೆ ಅಂತ ಹೇಳ್ತಾರೆ ನೋಡಿ, ಅದು ಕೂಡ ನಿವಾರಣೆ ಆಗುತ್ತದೆ ಇದರಿಂದ. ಕೂದಲು ಕಪ್ಪಾಗಿ ಬೆಳೆಯಲು ಸ್ಟಾರ್ಟ್ ಆಗುತ್ತೆ. ಬನ್ನಿ ಗೈಸ್, ಇದೆಲ್ಲ ಹೇಗ್ ತಯಾರು ಮಾಡೋದು ನೋಡೋಣ. ಇವಾಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಾನು ಇವಾಗ ಇಲ್ಲಿ ಕೆಬ್ಬಣದ ಕಡಾಯಿ ಇರ್ತಲ್ವಾ, ಇದನ್ನೇ ತಗೋಬೇಕು. ಸಿಲ್ವರ್ ಪಾತ್ರೆ ಆಗ್ಲಿ, ನಾನ್ ಸ್ಟಿಕ್ ಆಗ್ಲಿ ಅದೆಲ್ಲ ಯೂಸ್ ಮಾಡಬೇಡಿ, ಕೆಬ್ಬಣದೇ ಆಗ್ಬೇಕು. ಈ ಕೆಬ್ಬಣದ ಕಡಾಯಿಯಲ್ಲಿ ನಾನು ಕರಿ ಎಳ್ಳೆಣ್ಣೆಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಏನು? ಕರಿ ಎಳ್ಳೆಣ್ಣೆ ನಾನು ಮನೆಯಲ್ಲೇ ಮಾಡಿದ್ದು. ಅದು ಹೇಗ್ ಮಾಡೋದು ನಿಮ್ಗೆ ಒಂದ್ಸಲ ಹೇಳ್ತೀನಿ. ಅದಕ್ಕೆ ಅದು ಕಪ್ಪಾಗಿದೆ. ಅದರಲ್ಲಿ ಕರಿ ಎಳ್ಳೆಣ್ಣೆನ ತಗೋಬೇಕು. ಯಾರು ಬೊಕ್ಕೆ ತಲೆ ಇದೆ, ಜಾಸ್ತಿ ಕೂದಲಾಗಿ ಬೇಗ ಬರ್ಬೇಕಂದ್ರೆ ಕರಿ ಎಳ್ಳೆಣ್ಣನ್ನು ಯೂಸ್ ಮಾಡ್ಬೇಕು. ಅದ ನಂತರ ಇದು ನಾನು ಆಲದ ಮರದ ಪೀಸ್ಗಳನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಆಲದ ಮರದ ಬೇರ್ ನಾನು ಕಟ್ ಮಾಡ್ಕೊಂಡು ಇಟ್ಟಿದ್ನಲ್ವಾ, ಅದನ್ನು ವೆಡ್ಡಿ ಬೇರನ್ನು ಇದನ್ನ ಹಾಕ್ತಾ ಇದ್ದೀನಿ. ಮತ್ತೆ ಇದೆಲ್ಲ ಹಾಕ್ಬಿಟ್ಟಿದ್ರಲ್ಲಿ ನೋಡಿ ಪೂರ್ತಿ ನಾನು ಹಾಕಿದ್ದೀನಿ. ಅದ್ರ ಜೊತೆಲಿ ಏನ್ ಹಾಕ್ಬೇಕು ಗೊತ್ತಾ, 2 ಸ್ಪೂನ್ ಆಗ್ಲಿ 1 ಸ್ಪೂನ್ ಆಗ್ಲಿ ಕಲವಂಜಿ. ನಾನು 2 ಸ್ಪೂನ್ ಇದೆ ಕಲವಂಜಿನ ಸೇರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಕಲವಂಜಿ ಇದ್ರೆ ಕಲವಂಜಿ ತರಿಸಿ ಇರ್ಬೇಕನ್ನೋದೇನು, ತರಿಸಿ ಹಾಕಿ. ಕಲವಂಜಿನ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ವೆಡ್ಡಿ ಬೇರು ಮತ್ತೆ ಆಲದ ಮರದ ಬೇರು ಇವೆರಡು ಯೂಸ್ ಮಾಡಿದ್ರು ನಿಮ್ಗೆ ನಡೆಯುತ್ತೆ. ಇವಾಗ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ
ಇದನ್ನೇನಿದೆ ಒಂದು ಹಾಫ್ ಅನ್ ಅವರ್ ಬಿಡ್ಬೇಕು. ಹಾಗೆ ನೆನೆಲಿಟ್ಟು ಹಾಫ್ ಅನ್ ಅವರ್ ಬಿಟ್ಟು ಏನ್ ಮಾಡ್ಬೇಕು, ಇದನ್ನ ಬಿಸಿ ಮಾಡ್ಬೇಕು. ಸ್ಲೋ ಫ್ಲೇಮ್ ಅಲ್ಲಿ ಇದನ್ನ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಕುದಿಬೇಕು. ಏನಕ್ಕಂದ್ರೆ ಇದು ಇದು ಬೇರಲ್ಲಿ ನಾರಿನಾಂಶ ಇದೆಲ್ವಾ, ಪೌಷ್ಟಿಕಾಂಶಗಳೆಲ್ಲ ಅದರಲ್ಲಿ ಎಣ್ಣೆಯಲ್ಲಿ ಇಳಿಬೇಕು. ಸ್ಲೋ ಟು ಫ್ಲೇಮ್ ಅಲ್ಲಿ ಕುದಿಸಿ ನಮ್ಮ ತಲೆಗೆ ಹಚ್ಬೇಕು. ಯಾವಾಗ ಹಚ್ಬೇಕು, ಹೇಗ್ ಹಚ್ಬೇಕು ಅನ್ನೋದು ಮುಂದೆ ತಿಳಿಸ್ತೀನಿ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಕುದ್ದಿದೆ. ನೋರೇ ಬರ್ತಾ ಇತ್ತು ಮೊದ್ಲು, ಇವಾಗ ನೋಡಿ ಚೆನ್ನಾಗಿ ಕುದ್ದು ಕಪ್ಪಾಗಿದೆ ಎಣ್ಣೆನ. ಸ್ಲೋ ಟು ಫ್ಲೇಮ್ ಅಲ್ಲಿ ಕುದಿಸಿ. ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ನೋಡಿ ಆರಕ್ ಬಿಡ್ತಾ ಇದ್ದೀನಿ ನಾನು. ಇದನ್ನ ಆರಾದ್ಮೇಲೆ ತಿಳಿಸ್ಕೊಡ್ತೀನಿ. ಇದು ನೋಡಿ ಆರಿದೆ. ನೋಡಿ ಈ ತರ ಕಪ್ಪಾಗಿ ಬಂದಿದೆ. ಅದು ಬೇರುಗಳನ್ನು ಕಪ್ಪಾಗ್ಬೇಕು. ಕಪ್ಪಾಗಿದೆ. ರೆಡಿ ವೇರ್ ಇದೆಲ್ವಾ, ಅದು ಸ್ವಲ್ಪ ಬಿಳಿಪಿರುತ್ತೆ, ಅಷ್ಟೊಂದು ಕಪ್ಪಾಗಲ್ಲ. ಇವಾಗ ನಾನು ಇದನ್ನ ಸ್ಥಾಣಿಗೆ ತಗೊಂಡು ಸೋಸ್ತಾ ಇದ್ದೀನಿ. ನೋಡಿ, ಒಂದ್ ನೆನ್ಪಿಟ್ಕೊಡಿ, ಇದು ಪೂರ್ತಿ ಕಡೆಯಲ್ಲಿ ಇದೆಲ್ಲ ಸೋಸ್ಬೇಡಿ. ಅದು ಗಡ್ಡೆ ಅಂಶನೂ ಎಲ್ಲದನ್ನು ಅದರಲ್ಲಿ ಎಣ್ಣೆಯಲ್ಲಿ ಹಾಗೆ ಬಿಟ್ಟು ಒಂದು ಏರ್ ಕಂಡೀಷನ್ ಡಬ್ಬದಲ್ಲಿ ಹಾಕಿ ಮುಚ್ಚಿಡಿ. ನಿಮ್ಗೆ ಯಾವಾಗ ಹಚ್ಕೋಬೇಕನ್ಸುತ್ತೆ ಅವಾಗನ ಈ ತರ ಸೋಸಿ ಮತ್ತೆ ಈ ತರ ಹಚ್ಬೇಕು. ಎಷ್ಟು ಸಲ ಹಚ್ಬೇಕು? ವಾರದಲ್ಲಿ 3 ಸಲ ಹಚ್ಬೇಕು. ಹಚ್ಬಿಟ್ಟು 10 ಮಿನಿಟ್ಸ್ ಮಸಾಜ್ ಮಾಡಿ ಬೆಳಗ್ಗೆ 8 ರಿಂದ 9 ಗಂಟೆ ಬಿಸಿಲು ಏನ್ ಬರುತ್ತೆ ಆ ಬಿಸಿಲಿಗೆ ಕುತ್ಕೋಬೇಕು. ತಲೆಯಲ್ಲಿ ಕೂದಲು ಏನು ಬೋಳ್ ತಲೆ ಆಗುತ್ತೆ ಅಂತವ್ರಿಗೂ ಇದು ಕೂದಲ ಬರುವಂತ ಎಣ್ಣೆ. ನೋಡಿ, ಈ ತರ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿ. ಇದು ನ್ಯಾಚುರಲ್ ಹೋಮ್ ರೆಮಿಡಿ. ಇದನ್ನ ನೆಗ್ಲೆಕ್ಟ್ ಮಾಡ್ಬೇಕು. ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿ ಆಮೇಲೆ 3 ತಿಂಗಳು ಕಂಟಿನ್ಯೂ ಹಚ್ಚಿ. ವಾರದಲ್ಲಿ 3 ಸಲ ಹಚ್ಚಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ. ನನಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.